ಹಾಯ್ ಫ್ರೆಂಡ್ಸ್, ಇವತ್ತಿನ ಅಮ್ಮನ ಲೋಕ ರೆಸಿಪೀಸ್ ಅಲ್ಲಿ ನಾನು ನಿಮಗೆ ಚಿಕನ್ ಫ್ರೈಡ್ ರೈಸ್ ಯಾವ ತರ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಜನ ಚಿಕನ್ ಅಲ್ಲಿ ವೆರೈಟಿ ಮಾಡಿ ಅಥವಾ ಬಿರಿಯಾನಿ ಮಾಡಿ ಅಥವಾ ಕಬಾಬ್ ಮಾಡಿ ಅಥವಾ ಏನೋ ಗ್ರೇವಿ ಮಾಡಿ ಬೋರ್ ಆಗಿದ್ರೆ ಈ ಚಿಕನ್ ಫ್ರೈಡ್ ರೈಸ್ ನ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇದು ತುಂಬಾನೇ ಟೇಸ್ಟಿ ಆಗಿದೆ, ಹಾಗೆ ರುಚಿಕರವಾಗಿದೆ, ಕ್ವಿಕ್ ಆಗಿ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಫ್ರೆಂಡ್ಸ್, ಒಂದು ಬೌಲ್ ಅನ್ನ ತಗೊಂಡು ನಾನಿಲ್ಲಿ ಅರ್ಧ ಕೆಜಿ ಚಿಕನ್ ಅನ್ನ ಸಣ್ಣದಾಗಿ ಹೆಚ್ಚು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನ ನಾನು ಬೋನ್ಲೆಸ್ ಆಗಿ ಸ್ಕಿನ್ಲೆಸ್ ಚಿಕನ್ ಅನ್ನ ತಗೊಂಡಿದ್ದೀನಿ. ನಾನಿಲ್ಲಿ ಒಂದು 5 ರಿಂದ 6 ಜನಕ್ಕೆ ಆಗುವಷ್ಟು ಚಿಕನ್ ಫ್ರೈಡ್ ರೈಸ್ ನ ಯಾವ ತರ ಮಾಡೋದಂತ ಹೇಳ್ಕೊಡ್ತಿದ್ದೀನಿ. ಹಾಗೆ ನೋಡ್ತಾ ಇರ್ಬೋದಲ್ಲ, ಚಿಕನ್ ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈ ಒಂದು ಸೈಜಿಗೆ ನೀವು ಚಿಕನ್ ಅನ್ನ ಹೆಚ್ಚಿಟ್ಕೊಂಡ್ರೆ ಸಾಕು. ಅದಾದ್ಮೇಲೆ ಫ್ರೆಂಡ್ಸ್, ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ಸಲ ಹೇಳ್ತಾ ಇದ್ದೀನಿ, ಇದರಲ್ಲಿ ಯಾವುದೇ ತರದ ಮೂಳೆ ಹಾಗೆ ಮೇಲಿನ ಚರ್ಮ ಅಂತ ಹೇಳ್ತೀವಲ್ಲ ಅದಿಲ್ಲ, ಸ್ಕಿನ್ಲೆಸ್ ಆಗಿ ಬೋನ್ಲೆಸ್ ಆಗಿದೆ. ಅದಾದ್ಮೇಲೆ ನಾನು ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ ಅನ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಕಾರ್ನ್ ಫ್ಲೋರ್ ಹಾಕೋದ್ರಿಂದ ಇದು ಕೋಟಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಕಾಳಿನ ಮೆಣಸಿನ ಪುಡಿಯನ್ನ ಹಾಕೊಂಡಿದ್ದೀನಿ, ವೈಟ್ ಪೆಪ್ಪರ್ ಪೌಡರ್ ಅಂತೀವಲ್ಲ ಅದು. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್ ಅನ್ನ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಇದೆಲ್ಲವನ್ನ ನೀಟಾಗಿ ನೀರ್ ಹಾಕದೇನೆ ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನ ಕಲಿಸೋದ್ರಿಂದ ಏನಪ್ಪ ಯೂಸ್ ಅಂತ ಹೇಳಿದ್ರೆ, ಇದನ್ನ ನಾವು ಒಂದು ಫ್ರೈ ಮಾಡ್ಕೊಂತೀವಿ. ಸೊ ಫ್ರೈ ಮಾಡ್ಕೊಂಡ್ರೆ ಇದನ್ನ ತುಂಬಾ ಖಾರ ಹಾಕಿ ಎಲ್ಲ ಫ್ರೈ ಮಾಡ್ಕೊಂಡ್ರೆ ಮಕ್ಳು ಇದನ್ನ ಡೆಫಿನೆಟ್ ಆಗೂ ಇಷ್ಟಪಡಲ್ಲ. ಸೊ ಖಾರ ಕಮ್ಮಿ ಹಾಕಿ ಮಾಡಿದ್ರೆ ನಿಮಗೆ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಖಾರ ನಿಮಗೆ ಹೆವಿ ಫೀಲ್ ಅನ್ಸಲ್ಲ. ನಾನ್ ವೆಜ್ ಒಬ್ಬೊಬ್ರು ತಿಂದಾಗ ಹೆವಿ ಅನ್ಸುತ್ತೆ, ಈ ಒಂದು ಫ್ರೈಡ್ ರೈಸ್ ನಿಜವಾಗ್ಲೂ ಹೆವಿ ಅನ್ಸಲ್ಲ. ಅದಾದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕಿ ಚೆನ್ನಾಗಿ ಕಲಸೆತ್ತಿಟ್ಕೋತಾ ಇದ್ದೀನಿ. ಅದಾದ್ಮೇಲೆ ಇದನ್ನ ಒಂದು 5 to 10 ಮಿನಿಟ್ಸ್ ಮ್ಯಾರಿನೇಟ್ ಮಾಡ್ಬೋದು, ಇಲ್ಲ ಹಾಗೇನು ಕೂಡ ನೀವು ಫ್ರೈ ಮಾಡ್ಬೋದು. ಪ್ಲಸ್ ಇನ್ನೊಂದು ಒಂದು ಗ್ಯಾಸ್ ಸ್ಟವ್ ಆನ್ ಮಾಡಿ ಅದ್ರ ಮೇಲೆ ಒಂದು ಪ್ಯಾನ್ ಇಟ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇದನ್ನ ನೀವು ಆದಷ್ಟು ಲೋ ಫ್ಲೇಮ್ ಅಲ್ಲೇ ಮಾಡಬೇಕು. ಯಾಕಪ್ಪ ಅಂದ್ರೆ ಎಣ್ಣೆ ಕಾದ ನಂತರ ಚಿಕನ್ ಈ ತರ ಹಾಕ್ತಾ ಇದ್ದೀರಾ ಅಂತ ಅಂದ್ರೆ ಎಲ್ಲ ಅಂಟ್ಕೊಬಿಡುತ್ತೆ ಪಾತ್ರೆಗೆ. ಹಾಗೆ ನಾನ್ ಸ್ಟಿಕ್ ಪಾತ್ರೆಯಲ್ಲೇ ಇದನ್ನ ಮಾಡಿ ಅಂಟ್ಕೊಳ್ಳಲ್ಲ ಆಗ. ಸೊ ಫ್ರೆಂಡ್ಸ್, ನೋಡ್ತಾ ಇರ್ಬೋದಲ್ಲ, ಇದನ್ನ ಈವನ್ ಆಗಿ ಎಲ್ಲ ಕಡೆ ಫ್ರೈ ಮಾಡ್ಕೋಬೇಕು. ಹಾಗೆ ಇದು ನೀಟಾಗಿ ಫ್ರೈ ಆಗಬೇಕು. ಯಾವ ತರ ಅಂತ ಹೇಳಿದ್ರೆ ಗೋಲ್ಡನ್ ಬ್ರೌನ್ ಬರುತ್ತಲ್ಲ ಅಲ್ಲಿ ತನಕ ಫ್ರೈ ಮಾಡ್ಕೋಬಹುದು ಫ್ರೆಂಡ್ಸ್. ಇಫ್ ಇನ್ ಕೇಸ್ ನೀವು ಎಣ್ಣೆಯನ್ನ ಜಾಸ್ತಿ ಅಥವಾ ಡೀಪ್ ಫ್ರೈ ಕೂಡ ಮಾಡಿ ಇದನ್ನ ಮಾಡ್ಬೋದು ಫ್ರೆಂಡ್ಸ್. ಈ ಒಂದು ಚಿಕನ್ ಫ್ರೈಡ್ ರೈಸ್ ತುಂಬಾ ಕ್ವಿಕ್ ಆಗಿ ಆಗುತ್ತೆ. ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ಯಾರೆಲ್ಲ ನಾನ್ ವೆಜ್ ರೆಸಿಪಿಲಿ ನಾರ್ಮಲ್ ಆಗಿ ಬಿರಿಯಾನಿ ಅಥವಾ ಕರಿಗಳನ್ನ ಸಾಂಬಾರನ್ನ ಮಾಡಿ ಅಥವಾ ಏನೇನೋ ಬೇರೆ ತರ ಡಿಶಸ್ಗಳನ್ನ ಮಾಡಿದಿರೋ ಅವರು ಇದನ್ನ ನಿಜವಾಗ್ಲೂ ಒಂದ್ಸಲ ಟ್ರೈ ಮಾಡಿ. ತುಂಬಾನೇ ಟೇಸ್ಟಿ ಆಗಿರುತ್ತೆ, ಹಾಗೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ಈ ಒಂದು ಚಿಕನ್ ಈ ತರ ಬೆಂದಿದೆ, ಇದನ್ನ ಒಂದು ಪ್ಲೇಟಿಗೆ ನಾನು ಎತ್ತಿಟ್ಕೋತಾ ಇದ್ದೀನಿ ಫ್ರೆಂಡ್ಸ್. ಅದೇ ಒಂದು ಬಾಣಲೆಗೆ ನಾವಿವಾಗ ಒಗ್ಗರಣೆಯನ್ನ ಮಾಡ್ಕೊಳ್ಳೋಣ. ಅದೇ ಎಣ್ಣೆ ಇರುತ್ತಲ್ವಾ, ಫ್ರೈ ಮಾಡಿರೋ ಎಣ್ಣೆಗೆ ಸಣ್ಣದಾಗಿ ಹೆಚ್ಚಿರುವಂತಹ 2 ಟೇಬಲ್ ಸ್ಪೂನ್ ಅಷ್ಟು ಹಸಿಮೆಣಸಿನಕಾಯಿ, 2 ಟೇಬಲ್ ಸ್ಪೂನ್ ಅಷ್ಟು ಬೆಳ್ಳುಳ್ಳಿ, ಹಾಗೆ ಸಣ್ಣದಾಗಿ ಹೆಚ್ಚಿರುವಂತಹ 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿಯನ್ನ ಹಾಕಿ ಚೆನ್ನಾಗಿ ಲೋ ಫ್ಲೇಮ್ ಅಲ್ಲೇನೆ ಇದನ್ನ ಫ್ರೈ ಮಾಡ್ಕೊಳ್ಳಿ. ಅದಾದ್ಮೇಲೆ ಮೀಡಿಯಂ ಫ್ಲೇಮಿಗೆ ಇಟ್ಕೊಂಡು ಈರುಳ್ಳಿಯನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಈ ತರ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈ ಒಂದು ಫ್ರೈಡ್ ರೈಸ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಜಾಸ್ತಿ ಎಲ್ಲ ಫ್ರೈ ಆಗಬಾರ್ದು. ಈರುಳ್ಳಿ ಅಥವಾ ವೆಜ್ಜಸ್ ಏನೇ ಹಾಕ್ತಿದ್ದೀರಾ ವೆಜಿಟೇಬಲ್ಸ್ ಅಂದ್ರೆ ಅದನ್ನ ಜಾಸ್ತಿ ನೀವು ಫ್ರೈ ಮಾಡಕ್ ಹೋಗ್ಬೇಡಿ. ಅದಾದ್ಮೇಲೆ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಕ್ಯಾರೆಟ್, 4 ಟೇಬಲ್ ಸ್ಪೂನ್ ಅಷ್ಟು ಬೀನ್ಸು, ಹಾಗೆ 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಎಲೆಕೋಸು, ಇಷ್ಟನ್ನ ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಅಷ್ಟೇ ನೀವು ಈ ಕುಕ್ಕಿಂಗ್ ಆಯಿಲ್ ಬದಲಿಗೆ ಆಲಿವ್ ಆಯಿಲ್ ಕೂಡ ಮಾಡ್ಕೋಬಹುದು. ಬಟ್ ಆಲಿವ್ ಆಯಿಲ್ ಮಾಡೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿ ಅನ್ಸುತ್ತೆ, ಹಾಗೆ ಹೆವಿ ಫೀಲ್ ಅನ್ಸಲ್ಲ. ನಾನಿಲ್ಲಿ ಕುಕ್ಕಿಂಗಿಗೂ ಅಷ್ಟೇ ಆಲಿವ್ ಆಯಿಲ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಫ್ರೈಡ್ ರೈಸ್ ಮಾಡ್ತಿದ್ದೀರಾ ಅಂದ್ರೆ ಆಲಿವ್ ಆಯಿಲ್ನ ಯೂಸ್ ಮಾಡಿ. ಸೊ ಅದಾದ್ಮೇಲೆ ಅದನ್ನೆಲ್ಲ ಒಂದು ಕಡೆ ಸೈಡ್ ಮಾಡಿ ಈ ತರ ಮೊಟ್ಟೆಯನ್ನ 2 ಮೊಟ್ಟೆಯನ್ನ ನೀಟಾಗಿ ಅದನ್ನ ಕಲಸಿ ಇದಕ್ಕೆ ಬಿಡ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ಆಗಷ್ಟು ಉಪ್ಪು ಹಾಗೆ ಕಾಳು ಮೆಣಸಿನ ಪೌಡರ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಕಾಳಿನ ಮೆಣಸಿನ ಪೌಡರು ಅಷ್ಟು ನಿಮಗೆ ಖಾರ ಅನ್ಸಲ್ಲ, ಮಕ್ಕಳು ಕೂಡ ತಿನ್ಬೋದು. ಅದಾದ್ಮೇಲೆ ನೀಟಾಗಿ ಈ ತರ ಮಧ್ಯದಲ್ಲೇ ಫ್ರೈ ಮಾಡ್ಕೊಂಡು ಎಲ್ಲವನ್ನ ಒಟ್ಟಿಗೆ ಮಾಡಿ ಫ್ರೈ ಮಾಡಬೇಕು. ಇದೀಗ ಆಗಿದೆ, ಇದಕ್ಕೆ ನಾವು ಅನ್ನವನ್ನ ಹಾಕೊಳ್ಳೋಣ. ನೀವು ಈಗ ಫ್ರೈಡ್ ರೈಸ್ ಮಾಡ್ತಿದ್ದೀರಾ ಅಂದ್ರೆ ಆದಷ್ಟು ಕುಕ್ಕರ್ಗಿಂತ ಪಾತ್ರೆಯಲ್ಲಿ ಬಿಡಿಯಾಗಿ ಅನ್ನವನ್ನ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ರೆಸ್ಟೋರೆಂಟ್ಗಳಲ್ಲಿ ಅಥವಾ ಡಾಬಾಗಳಲ್ಲಿ ಅಥವಾ ಸ್ಟ್ರೀಟ್ ಫುಡ್ ಅಲ್ಲಿ ನಿಮಗೆ ಅದೇ ಟೇಸ್ಟ್ ಅಲ್ಲಿ ಬೇಕು ಅಂತ ಹೇಳಿದ್ರೆ ಈ ತರ ಬಿಡಿಯಾಗಿ ಅನ್ನವನ್ನ ಮಾಡಿಕೊಂಡಿರ್ತಾರೆ ಅಂದ್ರೆ ಸಪರೇಟ್ ಪಾತ್ರೆಯಲ್ಲಿ ಆ ತರ ಮಾಡಿ.
ಸೊ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್, ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಸಾಸು, ಹಾಗೆ ಮತ್ತೆ 2 ಟೇಬಲ್ ಸ್ಪೂನ್ ಅಷ್ಟು ಗ್ರೀನ್ ಚಿಲ್ಲಿ ಸಾಸ್, ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್. ಇಷ್ಟನ್ನು ಚೆನ್ನಾಗಿ ಹಾಕಿ ಎಲ್ಲ ಮಿಕ್ಸ್ ಆಗಬೇಕು. ಈ ಸಾಸ್ಗಳು ಏನೇನು ಹಾಕಿದ್ದೀರಾ ಅಷ್ಟು ಕೂಡ ಎಲ್ಲದಕ್ಕೂ ಮಿಕ್ಸ್ ಆಗಬೇಕು ಅನ್ನೋದಕ್ಕೆಲ್ಲ. ಸೊ ಅದಾದಮೇಲೆ ಲಾಸ್ಟ್ಗೆ ಸ್ಪ್ರಿಂಗ್ ಆನಿಯನನ್ನು ಯೂಸ್ ಮಾಡ್ತೀನಿ, ಅಂದರೆ ಈರುಳ್ಳಿ ಹೂವು. ಈ ಒಂದು ಈರುಳ್ಳಿ ಹೂವು ನಿಮಗೆ ಆಪ್ಷನಲ್, ಇದ್ರ ಬದಲಿಗೆ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕೋಬೋದು, ಬಟ್ ಎರಡನ್ನೂ ಹಾಕಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಸೊ ಫ್ರೆಂಡ್ಸ್, ನೀವು ಈಗ ನಾನು ನೋಡ್ತಾ ಇರ್ಬೋದು ಬೇರೆ ಬಾಣಲಿಗೆ ಶಿಫ್ಟ್ ಮಾಡಿದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ನಾನಿಲ್ಲಿ ಚಿಕನನ್ನು ಆ್ಯಡ್ ಮಾಡ್ಕೋಬೇಕು. ಸೊ ಅದೇ ಫ್ಲೇಮಲ್ಲೇ ಇಟ್ಕೊಂಡು ಈ ಒಂದು ಚಿಕನನ್ನು ಆ್ಯಡ್ ಮಾಡಿಕೊಂಡು ಬೇರೆ ಪಾತ್ರೆಯಲ್ಲಿ ಮಾಡ್ಕೊತಿದ್ದೀನಿ. ಯಾಕಂದರೆ ಪಾತ್ರೆ ಸ್ವಲ್ಪ ಜಾಸ್ತಿ ಆಗಿಬಿಡ್ತು, ಅಂದರೆ ಚಿಕನ್ ಮತ್ತು ಅನ್ನ ಎಲ್ಲ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಯಿತು. ಆದ ಕಾರಣ ಬೇರೆ ಪಾತ್ರೆಯಲ್ಲಿ ಹಾಕಿ ಮಾಡ್ತಾಯಿದ್ದೀನಿ. ನೋಡ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆ. ನಿಜವಾಗ್ಲೂ ಚಿಕ್ಕ ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ. ಇದನ್ನು ಕೆಚಪ್ ಜೊತೆ ಕೊಟ್ಟರೆ ನೀವು ಎಷ್ಟು ಕೊಟ್ಟಿರ್ತೀರೋ ಅಷ್ಟು ಕೂಡ ಅವ್ರು ಕ್ಲೋಸ್ ಮಾಡ್ತಾರೆ. ಸೊ ಲಾಸ್ಟಿಗೆ ಸ್ವಲ್ಪ ನಾನಿಲ್ಲಿ ವಿನೆಗರನ್ನು ಹಾಕ್ತಿದ್ದೀನಿ. ವಿನೆಗರ್ ಬದಲಿಗೆ ನೀವು ನಿಂಬೆ ರಸ ಕೂಡ ಹಾಕೋಬೋದು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಎಷ್ಟು ಸಿಂಪಲ್ ಆಗಿ, ಕ್ವಿಕ್ ಆಗಿ, ಹಾಗೆ ತುಂಬ ಟೇಸ್ಟಿಯಾಗಿ ರೆಡಿ ಆಗಿದೆ. ಇದನ್ನು ನಿಮ್ಮ ಮನೇಲಿ ಒಂದ್ಸಲ ಮಾಡಿ ಅಂತ ಹೇಳ್ತಾ, ಹಾಗೆ ನೀವು ಇನ್ನೂ ನಮ್ಮ ಅಮ್ಮನ ಲೋಕ ರೆಸಿಪೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅಲ್ಲೇ ಕಾಣಿಸ್ತೀರಂತ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಅಂತ ಹೇಳ್ತಾ, ಡೆಫಿನೆಟ್ ಆಗಿ ಇದನ್ನು ಒಂದ್ಸಲ ಮನೇಲಿ ಮಸ್ತಾಗಿ ಟ್ರೈ ಮಾಡಿ ನೋಡಿ. ಮಸ್ತಾಗಿರುವಂಥ ಈ ಒಂದು ಚಿಕನ್ ಫ್ರೈಡ್ ರೈಸ್ ನಿಮ್ಮ ಎಲ್ಲರ ಫೇವ್ರೇಟ್ ಆಗುತ್ತೆ, ಇದರಲ್ಲಿ 2 ಮಾತಿಲ್ಲ ಅಂತ ಹೇಳ್ತಾ ಫ್ರೆಂಡ್ಸ್, ಚೆನ್ನಾಗಿ ತಿಂದು ಚೆನ್ನಾಗಿ ಮಾಡಿ ಅಡುಗೆಯನ್ನು ಮನೆಯಲ್ಲೇ ತಿಂದು ಮಜಾ ಮಾಡಿ. ಹಾಗೆ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ, ಹಾಗೆ ಅನ್ನದಾತೋ ಸುಖಿ ಭವ. ಟೇಕ್ ಕೇರ್, ಆಲ್ ಲವ್ ಯು, ಬಾಯ್.